ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಸ್ಸಲ್ ಪಲ್ಲೂಜಾ ಪ್ರೀಮಿಯಂ ಲೈವ್ ಇವೆಂಟ್ ಪ್ರಾರಂಭ ಆಗಿದೆ ಅಂಡ್ ಶೋನ ಓಪನಿಂಗ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಜವಾಗ್ಲೂ ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೆ. ಆ ರೀತಿ ಇರಬಹುದು, ಈ ರೀತಿ ಇರಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಈ ಒಂದು ಮ್ಯಾಚ್ ಯಾವ ರೀತಿ ಇತ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಇವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರ ಎಂಟ್ರೆನ್ಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮೊದಲು ಫುಲ್ ಬ್ಲಾಕ್ ಔಟ್ ಆಗಿರುತ್ತೆ ಅಂಡ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂಡ್ ಅವರ ಬಾಡಿ ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕಳೆದ ವಿಡಿಯೋದಲ್ಲಿ ಅವರ PNG ನ WWE ಅವರು ರಿಲೀಸ್ ಮಾಡಿದ್ರು. ಆಗ ನಾನು ತಿಳಿಸ್ಕೊಟ್ಟಿದ್ದೆ ಸಖತ್ತಾಗಿ ಫಿಸಿಕ್ ನ ಮೇಂಟೈನ್ ಮಾಡಿದ್ದಾರೆ ಅಂತ. ಆ ಒಂದು ಲೀಕ್ ಇಲ್ಲ ಅಂತಿದ್ರೆ ಇನ್ನೂ ಕೂಡ ನನಗೆ ಸರ್ಪ್ರೈಸ್ ಆಗೋದು. ನಮ್ಮ ಬ್ರಾಕ್ ಲೆಸ್ನರ್ ಅವರು ಈಗ ಈ ಒಂದು ಟೈಮ್ ಅಲ್ಲಿ ಈ ರೀತಿ ಫಿಸಿಕ್ ನ ಮೇಂಟೈನ್ ಮಾಡಿದಾರಲ್ಲ ಅಂತ. ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಂಗ್ ಗೆ ಬರ್ತಾರೆ. ಇದಾದ್ಮೇಲೆ ನಮಗೆ ಜಾನ್ ಸಿನಾ ಅವರ ಎಂಟ್ರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವರ ಸ್ಪೆಷಲ್ ಎಂಟ್ರಿ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮಕ್ಕಳುಗಳ ಜೊತೆ ನಮ್ಮ ಜಾನ್ ಸಿನಾ ಅವರು ಬಂದಿರ್ತಾರೆ. ಜಾನ್ ಸಿನಾ ಅವರು ಕೂಡ ರಿಂಗ್ ಗೆ ಬರ್ತಾರೆ. ಅನೌನ್ಸರ್ ಜಾನ್ ಸಿನಾ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆವರ್ ಸೀನ್ 17 ಒನ್ ಫೈನಲ್ ಟೈಮ್ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಲಾಸ್ಟ್ ರಿಯಲ್ ಚಾಂಪಿಯನ್ ಜಾನ್ ಸಿನಾ ಅಂತ. ಇದಾದ್ಮೇಲೆ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋದಾಗ ಸಡನ್ ಆಗಿ ನಮಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಪಾಲ್ ಹಿಮನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆದೆ. ಓಕೆ, ಬ್ರಾಕ್ ಲೆಸ್ನರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಪಾಲ್ ಹಿಮನ್ ಅವರು ಬರ್ತಾ ಇದಾರಲ್ಲ ಅಂತ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ನಮ್ಮ ಪಾಲ್ ಹಿಮನ್ ಅವರು ಕೂಡ ಬಂದು ಬ್ರಾಕ್ ಲೆಸ್ನರ್ ಅವ್ರನ್ನ ಖಡಕ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು ಹೋಗ್ತಾರೆ. ಫಾರ್ಮರ್ UFC ಚಾಂಪಿಯನ್, ಫಾರ್ಮರ್ WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್, ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್, ಒನ್ ಫೈನಲ್ ಟೈಮ್ ದ ಲಾಸ್ಟ್ ರಿಯಲ್ ಆಸ್ ಕಿಕ್ಕರ್ ಬೀಸ್ಟ್ ಬ್ರಾಕ್ ಲೆಸ್ನರ್ ಅಂತ. ಇದಾದ್ಮೇಲೆ ನಮ್ಮ ಪಾಲ್ ಹಿಮನ್ ಅವರು ಹೊರಟೋಗ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಫುಲ್ ಫಾಸ್ಟ್ ಫೇಸ್ ಮ್ಯಾಚು ಅಂತಾನೆ ಹೇಳ್ಬಹುದು. ಸ್ಟಾರ್ಟಿಂಗ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಫ್ಕೋರ್ಸ್ ಬ್ರಾಕ್ ಲೆಸ್ನರ್ ಅವ್ರನ್ನ ಯಾರು ಕೂಡ ಡಾಮಿನೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಸೇಮ್ ಸಿನಾರಿಯೋ ಇವತ್ತು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ಅವರ ಕಡೆಯಿಂದ ಡಾಮಿನೇಟ್ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವರು ಎಷ್ಟೇ ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಬ್ರಾಕ್ ಲೆಸ್ನರ್ ಅವರು ಬಿಡ್ತಾ ಇರೋದಿಲ್ಲ. ಎರಡೆರಡು ಸೂಪ್ಲೆಕ್ಸ್ ಗಳನ್ನ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರಿಗೆ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರಿಗೆ ಅವಕಾಶ ಸಿಗುತ್ತೆ. ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಶೋಲ್ಡರ್ ಟ್ಯಾಕಲ್ ನ ಹೊಡಿತಾ ಇರ್ತಾರೆ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬೀಳ್ತಾ ಇರೋದಿಲ್ಲ. ಕಂಟಿನ್ಯೂಸ್ ಆಗಿ 3 ಹೊಡೆದ್ರು ಕೂಡ ಬ್ರಾಕ್ ಲೆಸ್ನರ್ ಅವರು ಬೀಳೋದಿಲ್ಲ. ಅಂಡ್ 4ನೇದಾಗಿ ಶೋಲ್ಡರ್ ಟ್ಯಾಕಲ್ ನ ಹೊಡೆದಾಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಿದ್ದೋಗ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಸಡನ್ ಆಗಿ ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಬ್ರಾಕ್ ಲೆಸ್ನರ್ ಅವರು ಸಡನ್ ಆಗಿ ಎದ್ದೇಳ್ತಾರೆ. ಇದಾದ್ಮೇಲೆ ಮತ್ತೊಮ್ಮೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಈಗಲೂ ಕೂಡ ಬ್ರಾಕ್ ಲೆಸ್ನರ್ ಅವರು ಸಡನ್ ಆಗಿ ಎದ್ದೇಳ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಮತ್ತೊಮ್ಮೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ 3 ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಬಾರಿ ಬ್ರಾಕ್ ಲೆಸ್ನರ್ ಅವರು ಎದ್ದೇಳೋದಿಲ್ಲ. ಜಾನ್ ಸಿನಾ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಪಿನ್ ಮಾಡ್ತಾರೆ. ಬಟ್ ಬ್ರಾಕ್ ಲೆಸ್ನರ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು 5 ನಕಲ್ ಶಫಲ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಹಂಗೆ ಜಾನ್ ಸಿನಾ ಅವ್ರನ್ನ ಎತ್ಕೊಂಡು ಒಂದು FI ನ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ನಮ್ಮ ಜಾನ್ ಸಿನಾ ಅವರು ಕೂಡ ಬೇಗ ಎದ್ದು ಬರ್ತಾರೆ. ಮತ್ತೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇನ್ನ ಒಂದು FI ನ ಕನೆಕ್ಟ್ ಮಾಡ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ. ಅವರು ಇನ್ನ ಒಂದು FI ನ ಕನೆಕ್ಟ್ ಮಾಡಿ 4 FIs ಗಳನ್ನ ಕನೆಕ್ಟ್ ಮಾಡಿ ಜಾನ್ ಸಿನಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಇವತ್ತು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಕ್ರೌಡ್ ಅಲ್ಲಿ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಬ್ರಾಕ್ ಲೆಸ್ನರ್ ಅವರು ಈ ರೀತಿ ವಿಕ್ಟಮೈಸ್ ಮಾಡಿದ್ರಲ್ಲ ಜಾನ್ ಸಿನಾ ಅವ್ರನ್ನ ಅಂತ. ಇದಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವ್ರನ್ನ ನೋಡಿ ಸಾಕು ಬಿಡು ಗುರು, ಇನ್ನ ನಿನ್ನ ಅಟ್ಯಾಕ್ ಮಾಡೋದಿಲ್ಲ ಅಂತ ರಿಂಗ್ ನ ಲೀವ್ ಮಾಡ್ಬಿಟ್ಟು ರಿಂಗ್ ನ ಒಂದು ಸುತ್ತ ಬರ್ತಾರೆ. ಮತ್ತೆ ಜಾನ್ ಸಿನಾ ಅವ್ರನ್ನ ನೋಡಿ ಸೀದಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ರೆಫ್ರಿ ಬ್ರಾಕ್ ಲೆಸ್ನರ್ ಅವ್ರನ್ನ ತಡೆಯೋದಕ್ಕೆ ಹೋದಾಗ ರೆಫ್ರಿಗೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಂದು FI ನ ಕನೆಕ್ಟ್ ಮಾಡಿ ಇನ್ನ ಒಂದು FI ನ ನಮ್ಮ ಜಾನ್ ಸಿನಾ ಅವರಿಗೆ ಕನೆಕ್ಟ್ ಮಾಡಿ ಪ್ಯೂರ್ ಡಾಮಿನೆನ್ಸ್ ಇಂದ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗಿದ್ದಾರೆ. ಇನ್ನೂ ಕೂಡ ಅದ್ಭುತವಾಗಿ ಈ ಒಂದು ಮ್ಯಾಚ್ ನ ಆಫ್ ಕೋರ್ಸ್ ಬುಕ್ ಮಾಡಬಹುದಾಗಿತ್ತು. ಬಟ್ WWE ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಡಾಮಿನೆಂಟ್ ಆಗಿ ತೋರಿಸೋದಕ್ಕೋಸ್ಕರ ಈ ರೀತಿ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಬುಕ್ ಮಾಡಿದ್ರು. ನಿಜವಾಗ್ಲೂ ನನಗೆ ಖುಷಿ ಆಯ್ತು. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ನಾನು ಬೀಸ್ಟ್ ರೀತಿ ನೋಡಿದೆ. ಅಂಡ್ ಈ ರೀತಿ ನೋಡೋದಕ್ಕೆ ನಾನು ಕಾಯ್ತಾ ಇದ್ದಿದ್ದು. ಓವರ್ ಆಲ್ ಮ್ಯಾಚ್ ನನಗೆ ಇಷ್ಟ ಆಯ್ತು. ಇನ್ನೂ ಕೂಡ ಶೋ ನಡೀತಾ ಇದೆ. ಏನೇನಾಗುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ.